ವ್ಯಾಸಂ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ನಾರಾಯಣ ಅವರು ಒಂದು ಪ್ರಶ್ನೆ ಕೇಳಿದ್ರು. ಹೇಗೂ ಆಗ್ಬೇಕಾದ್ದೇ ಆಗತ್ತೆ, ಆಗ್ಬಾರದ್ದು ಯಾವತ್ತೂ ಆಗಲ್ಲ ಅಂದ್ಮೇಲೆ ಯಾಕೆ ಇದನ್ನೆಲ್ಲ ಕೇಳಬೇಕು ಅಂತ. ತುಂಬಾ ಒಳ್ಳೆ ಪ್ರಶ್ನೆ. ಮೇಲ್ನೋಟಕ್ಕೆ ಸಹಜವಾಗಿ ಈ ತರದ ಪ್ರಶ್ನೆ ಎಲ್ರಿಗೂ ಬರುವಂಥದ್ದೇ. ಆದರೆ ಮೂಲ ಸಂಗತಿ ಏನು ಅಂತಂದ್ರೆ, ಈಗ ಯಾರೋ ಒಬ್ರು ಮುಂದೆ ಜಾರತ್ತೆ ಅಂತ ನಮಗೆ ತಿಳಿಸಿ ಆಗ ನಾವು ಹೋಗಿ ಜಾರಿದ್ರೆ ಮತ್ತು ಯಾರು ತಿಳಿಸದೇ ಇದ್ದಾಗ ಹೋಗಿ ಬಿದ್ದು ಜಾರಿದ್ರೆ ಎರಡಕ್ಕೆ ವ್ಯತ್ಯಾಸ ಇರುತ್ತೋ ಇಲ್ವೋ? ತಿಳಿಯದೆ ಹೋದಾಗ ಬೀಳುವ ಏಟು ದೊಡ್ಡದಾಗಿರುತ್ತೆ. ತಿಳಿದು ಹೋಗಿ ಬೀಳುವಾಗ ಸ್ವಲ್ಪ ಮೊದಲೇ ಗೊತ್ತಿರುತ್ತಾ ಅಂದಾಗಿ ಬೀಳಲೇಬೇಕು. ಆದ್ರೆ ಬೀಳ್ತೇವೆ ಅಂತ ಮೊದಲೇ ಅದರ ಬಗ್ಗೆ ಒಂದು ಎಚ್ಚರಿಕೆ, ಕಾನ್ಶಿಯಸ್ ಆಗಿರ್ತಾನೆ. ಅದರಿಂದಾಗಿ ಮೊದಲಿನ ಅದರ ಯಾವುದೋ ಒಂದು ಚೂಪಾದ ಕಲ್ಲಿನ ಮೇಲೆ ಬೀಳುವುದರ ಬದಲು ಸೈಡಿಗೆ ಯಾವುದೋ ಕಲ್ಲಿನ ಹಾಸಿನ ಮೇಲೆ ಬಿದ್ದು ತನ್ನನ್ನ ಬಚಾವ್ ಮಾಡ್ಕೊಳ್ಳಿಕ್ ಸಾಧ್ಯ ಆಗುವಂತಹ ಒಂದು ಪ್ರಸಂಗವನ್ನ ನಾವು ಊಹಿಸಿಕೊಂಡ್ರೆ, ಬದುಕಿನಲ್ಲೂ ಕೂಡ ಸಾವು ಅನ್ನೋದು ಅನಿವಾರ್ಯ ಅಂತ ಒಬ್ಬ ವ್ಯಕ್ತಿಗೆ ಗೊತ್ತಿದ್ರೆ, ಅದನ್ನ ಮೊದಲೇ ಸ್ವೀಕರಿಸುವಂತಹ ಮನಸ್ಸಿದ್ರೆ ಆ ಸಾವು ಅಷ್ಟು ಅವನನ್ನ ಬಾಧಿಸುವುದಿಲ್ಲ. ಅಥವಾ ಯಾವುದೋ ಒಂದು ನಷ್ಟ, ಈ ಸರ್ತಿ ಮಳೆ ಯಾಕೋ ಹೆಚ್ಚಾಗ್ಲಿಲ್ಲ, ಅದ್ರ ನನಗೆ ಬೆಳೆ ಕಮ್ಮಿ ಆಗಬಹುದು ಅನ್ನುವ ನಿರೀಕ್ಷೆಯಿಂದ ಅವನು ಕೃಷಿಯನ್ನ ಮಾಡ್ಲಿಕ್ಕೆ ಹೋದ್ರೆ, ಆವಾಗ ಕಟಾವು ಮಾಡುವಾಗ ಸ್ವಲ್ಪ ಬೆಳೆ ಕಮ್ಮಿ ಆದ್ರೂ ಇದು ನಂಗೆ ಮೊದಲೇ ಗೊತ್ತಿತ್ತು ಈ ಸರ್ತಿ ಸ್ವಲ್ಪ ಬೆಳೆ ಕಮ್ಮಿ ಆಗುತ್ತೆ ಅಂತ ಅವನು ಸಮಾಧಾನದಿಂದ ಇರ್ತಾನೆ. ಅದೇ ಇದರ ಬಗ್ಗೆ ನಿರೀಕ್ಷೆ ಇಲ್ಲದೆ ತಾನು ಹಾಕಿದ ಫರ್ಟಿಲೈಸರ್ ಅನ್ನೇ ನಂಬಿ ಈ ಸರ್ತಿ 3 ಪಟ್ಟು ಹಣ ಕೊಡುತ್ತೆ, 4 ಪಟ್ಟು ನನಗೆ ಲಾಭ ಆಗುತ್ತೆ, ಅದರಿಂದ ನನ್ನ ಸಾಲ ಸೋಲ ಎಲ್ಲ ತೀರಿಸಿ ಬಿಡ್ತೇನೆ ಅಂತ ಡಬಲ್ ಸಾಲ ಮಾಡಿದವನು ಅದನ್ನ ತೀರಿಸ್ಲಿಕ್ಕಾಗದೆ ಅತಿಯಾದ ನಿರೀಕ್ಷೆಯಿಂದಾಗಿ ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಸಂಗ ಯಾಕೆ ಬರುತ್ತೆ ಅಂದ್ರೆ, ಅವನಿಗೆ ಇರುವ ಈ ಪೂರ್ವ ಸಿದ್ಧತೆಯ ಏನೆಲ್ಲ ಆಗಬಹುದು ಅನ್ನುವ ಯೋಚನೆಯನ್ನು ಅವನು ಮಾಡದೆ ತಾನು ಅನ್ಕೊಂಡದ್ದೇ ಆಗತ್ತೆ ಅಂತ ಯೋಚಿಸಿದ್ದರ ಫಲ. ಹಾಗಾಗಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಾವು ನಮ್ಮ ಕರ್ತವ್ಯದಲ್ಲಿ ಚೆನ್ನಾಗಿ ತೊಡಗಬೇಕು ಹೊರತು ಅದರ ಫಲವನ್ನ ಹೀಗೆ ಇರಬೇಕು, ಫಲ ಕೇಳಬೇಡ ಅಂತ ಹೇಳಿದ್ದಲ್ಲ ಕೃಷ್ಣ. ಇದೇ ತರದ ಫಲ ಇರಬೇಕು ಅಂತ ನಿರೀಕ್ಷೆ ಮಾಡ್ಕೊಂಡು ಹೋಗ್ಬೇಡ ಅಂತ ಅನ್ನುವ ದಿಶೆಯಲ್ಲಿ ಹೇಳಿದ್ದನ್ನೇ ಕೇಳಿದ್ರಿಂದ ಏನಾಗುತ್ತೆ ಅಂತಂದ್ರೆ, ನಮ್ಮ ಮನಸ್ಸು ಕೆಲವುದಕ್ಕೆ ಸಿದ್ಧವಾಗಿರುತ್ತೆ. ಹೀಗೇನಾದ್ರೂ ಆದ್ರೆ ಅನ್ನುವ ಒಂದು ಸಾಧ್ಯತೆಗಳನ್ನ ನಾವು ಯೋಚಿಸಿದಾಗ ಬದುಕಿನಲ್ಲಿ ಆಗುವ ಅನಾಹುತಗಳ ಪ್ರಮಾಣವನ್ನ ಕಮ್ಮಿ ಮಾಡಿಕೊಳ್ಬಹುದು, ಪರಿಣಾಮದ ಅತಿರೇಕವನ್ನ ತಪ್ಪಿಸಬಹುದು ಅನ್ನುವ ದೃಷ್ಟಿಯಿಂದ ಹೇಳುವುದು ಹೊರತು, ಕೇಳಿದ್ರಿಂದಾಗಿ ಸಾಯುವುದನ್ನ ತಪ್ಪಿಸ್ತೇವೆ ಅಥವಾ ರೋಗದಿಂದ ಪಾರಾಗ್ತೇವೆ ಅಥವಾ ನಾವು ನಿಶ್ಚಯವಾಗಿ ಇದರಿಂದ ನಮ್ಮನ್ನ ನಾವು ಕಾಪಾಡಿಕೊಳ್ತೇವೆ ಅನ್ನುವ ಅರ್ಥದಲ್ಲಿ ಹೇಳಿದ್ದಲ್ಲ. ಅದಕ್ಕೆ ದಾಸರು ಕೂಡ ಹೇಳಿದ್ದು, ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆಯಂದಿರಲಿ, ಏನ್ ಬೇಕಾದ್ರೂ ಬರ್ಲಿ ಭಗವಂತನ ಎಚ್ಚರ ಇರ್ಲಿ ಅನ್ನುವ ಹಿನ್ನೆಲೆಯನ್ನ ಚಿಂತಿಸಿದ್ದು ಕೂಡ ಇದೇ ಅರ್ಥದಲ್ಲಿ ಅಂತ ಭಾವಿಸಬಹುದು. ನಮಸ್ಕಾರ.